ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸರ್ ರಿಲೀಸ್ ದಿನ ನೆನ್ಪು ಮಾಡ್ಕೋಬೋದಾ ಹೆಂಗಿತ್ತು ಅಂತ? ನಿಮ್ಮ ಸಿನಿಮಾ ಮೊದಲ ಡೈರೆಕ್ಷನ್ ಸಿನಿಮಾ, ಥಿಯೇಟರು, ಅವಾಗೆಲ್ಲ ಹೆಂಗೆ ಸರ್ ಆಡಿಯನ್ಸು? ಅದೇನಾಗಿತ್ತು ಅಂದರೆ ಅಷ್ಟರೊಳಗೆ ಒಂದು ಆರಾ ಕ್ರಿಯೇಟ್ ಆಗಿತ್ತು. ಅದು ಹೇಗೋ ತುಂಬ ಜನ ನೋಡಿದವರು ಅದ್ರ ಬಗ್ಗೆ ಬರೆದ್ರು, ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಅಂತೆಲ್ಲ ಅಂದರು. ಹಾಗಾಗಿ ಐ ಥಿಂಕ್ ಅದು ಯಾವುದು ಪೂರ್ಣಿಮಾ ಥಿಯೇಟ್ರು ಕಲಾಕ್ಷೇತ್ರ ಪಕ್ಕ ಇದೆ, ಅಲ್ಲಿ ನಾವು ಪ್ರೆಸ್ ಶೋ ಇಟ್ಟಿದ್ದು. ಪ್ರೆಸ್ ಶೋದಾಗ ಎಲ್ಲ ಪ್ರೆಸ್ನವರು ಬಂದಿದ್ದರು. ಕೆಲವರು ತುಂಬ ಖುಷಿಪಟ್ಟರು, ಕೆಲವರು ಸ್ವಲ್ಪ ಕುಹಕದ ಮಾತಾಡಿದರು, ಸ್ಲೋ ಅಂತ ಹೇಳಿದವರು ಇದ್ದಾರೆ. ಆದರೆ ಅಷ್ಟರೊಳಗೆ ಏನಾಗಿತ್ತು ಅಂದರೆ ತುಂಬ ಜನ ಕನ್ನಡದಲ್ಲಿ ಇಲ್ಲಿವರೆಗೆ ಬಂದಂಥ ಶ್ರೇಷ್ಠ ಸಿನಿಮಾ ಅನ್ನೋ ಥರ ಪೇಪರಲ್ಲೆಲ್ಲ ಬಂದು ಹೋಗ್ಬಿಟ್ಟಿತ್ತು. ಅದು ಆಮೇಲೆ ಇಂಟರ್ನ್ಯಾಷನಲ್ ಅಟೆನ್ಷನ್ ಕೂಡ ಬಂತು ಅದಕ್ಕೆ. ಹಾಗಾಗಿ ನ್ಯಾಷನಲ್ ಅವಾರ್ಡ್ ಬಂತು, ಗೋಲ್ಡನ್ ಲೋಟಸ್ಸು. ಹಾಗಾಗಿ ಸಹಜವಾಗಿ ಎರಡು ತರಹದ ಒಂದು ಕುಹಕದ ಇದು ಇತ್ತು, ತುಂಬ ಹೊಗಳಿಕೆ ಪ್ರಶಂಸೆಯ ಇದು ಇತ್ತು. ಒಂದು ಫುಲ್ ಡೇ ಸೆಮಿನಾರ್ ಆಯಿತು ಘಟ್ಸದ ಬಗ್ಗೆ. ನಾನು ಹೆಚ್ಚು ಘಟ್ಸದ ಇದನ್ನು ನಾನು ಎಂಜಾಯ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಘಟ್ಸದ ಬಿಡುಗಡೆ ಆಗೋ ಸಮಯದಲ್ಲಿ ನಾನು ಶಿವರಾಮ್ ಕಾರಂತರು ಒಂದು ಸಿನಿಮಾ ಮಾಡ್ತಾಯಿದ್ರು. ಕೆ ವಿ ಸುಬ್ಬಣ್ಣವ್ರು ಕಾಗದ ಬರೆದ್ರು, ಶಿವರಾಮ್ ಕಾರಂತರು ಸಿನಿಮಾ ಮಾಡ್ತಾಯಿದ್ದಾರೆ, ಹೋಗಿ ಸಹಾಯ ಮಾಡು ಅಂತ. ನಾನು ಶಿವರಾಮ್ ಕಾರಂತರ ಜೊತೆಗಿದ್ದೆ. ಹಾಗಾಗಿ ಇಲ್ಲಿಯ ಸಂಭ್ರಮವನ್ನು ನಾನು ಎಂಜಾಯ್ ಮಾಡೋಕ್ಕಾಗಲಿಲ್ಲ. ಓಕೆ. 1979 ಆಕ್ರಮಣ ನೆನ್ಪು ಮಾಡ್ಕೊಳ್ಳಿ ಸರ್. ಆಕ್ರಮಣ ಏನಾಯಿತು ಅಂದರೆ, ಆಕ್ರಮಣ ನನ್ನ ಆಯ್ಕೆಯ ಸಿನಿಮಾ ಅಲ್ಲ. ಘಟ್ಸದ ಯಶಸ್ವಿ ಆದಾಗ ಆವಾಗ ತುಂಬ ಜನ ಸಿನಿಮಾ ಮಾಡುವ ಉಮೇದಿತ್ತು ತುಂಬ ಜನಕ್ಕೆ. ನಮ್ಮ ಥಿಯೇಟರ್ ಡೈರೆಕ್ಟರ್ ಕನ್ನಡದ ಹವ್ಯಾಸ ರಂಗಭೂಮಿಲಿ ಬಹಳ ದೊಡ್ಡ ಹೆಸರು ಆರ್ ನಾಗೇಶ್ ಅಂತ, ಅವರೊಂದು ಸಿನಿಮಾ ಮಾಡೋಕ್ಕೆ ಹೊರಟಾಗ ಅವರು ನನಗೆ ಕೇಳಿದರು, ನೀವು ಬಂದು ನಮಗೆ ಸ್ವಲ್ಪ ಇದು ಮಾಡಿ. ನಾನು ತುಂಬ ಜನರ ಜೊತೆಗೆ ಹೀಗೆ ಬಿ ವಿ ಕಾರಂತರ ಜೊತೆಗೆ, ಶಿವರಾಮ್ ಕಾರಂತರ ಜೊತೆಗೆ, ನಾಗಾಭರಣ, ಸಿ ಆರ್ ಸಿಂಹ ಅವ್ರ ಜೊತೆಗೆಲ್ಲ ಹೋಗಿ ಸುಮ್ಮನೆ ಹೆಲ್ಪ್ ಮಾಡೋದು. ನಮ್ಮ ಟಿ ಎಸ್ ರಂಗ, ಹೀಗೆ ನೀವು ನನಗೂ ಬಂದು ಹೆಲ್ಪ್ ಮಾಡ್ತೀರಾ ಅಂತಂದ್ರೆ ಆಯಿತು. ಒಂದು ಅವ್ರ ಯೂನಿಟಲ್ಲಿ ಸೇರಿಕೊಂಡೆ. ಆಮೇಲೆ ಹೇಳಿದರು ನೀವೇ ಎಡಿಟಿಂಗ್ ಮಾಡಿ ಅಂತ. ಆಯಿತು, ನನಗೆ ಎಡಿಟಿಂಗ್ ಬರುತ್ತೆ, ಸೊ ನಾನು ಎಡಿಟಿಂಗ್ ಮಾಡ್ತೀನಿ ಅಂತ ಒಪ್ಕೊಂಡೆ. ಕಲಾ ನಿರ್ದೇಶನ ಮತ್ತು ಎಡಿಟಿಂಗ್ ಅಂತ ನಂಗೆ ಕೊಟ್ಟರು. ಅವರ ಆಯ್ಕೆ ಆಕ್ರಮಣ. ಸುಮಾರೊಂದು 6 months ಅದ್ರ ಮೇಲೆ ಕೆಲಸ ಮಾಡೋದು, ಕೂತ್ಕೊಂಡು ಸ್ಕ್ರಿಪ್ಟ್ ಬರೆದು. ವೈಕುಂಠರಾಜು ಕಥೆ ಕಾದಂಬರಿ, ಅದು GS ಸದಾಶಿವ ಅವ್ರದ್ದು ಸ್ಕ್ರಿಪ್ಟು. ಹಾಗಾಗಿ ಬಂದು ಕೂತ್ಕೊಂಡು ಸಂಜೆ ಇವರೆಲ್ಲ ಪ್ರಜಾವಾಣಿ ಕೆಲಸ ಮುಗಿಸ್ಕೊಂಡು ಬರ್ತಿದ್ರು, ಅಲ್ಲೇ ಕೂತ್ಕೊಂಡು ಸ್ಕ್ರಿಪ್ಟ್ ಬರಿತಾ ಇದ್ವಿ. ಸುಮಾರು ಒಂದು 4-5 ತಿಂಗಳು ಕೆಲಸ ಮಾಡಿದ್ಮೇಲೆ ಅದು ಏನೋ ಒಂದು ಭಿನ್ನಾಭಿಪ್ರಾಯ ಬಂದು ನಾಗೇಶನ ಸಿನಿಮಾ ಮಾಡಲ್ಲ ಅಂದ್ಬಿಟ್ರು. ಯಾಕೆ ಮಾಡಲ್ಲ ಅಂತ ಹೇಳಿದ್ರೆ ನಂಗೆ ಇವತ್ತಿಗೂ ಅದು ಕತೆ ಗೊತ್ತಿಲ್ಲ. ಅದು ನೆನೆಗುದಿಗೆ ಬಿದ್ದೋಯ್ತು ಪ್ರಾಜೆಕ್ಟ್. ಮಾಡಿದಾಗ ಏನು ಮಾಡೋದು, ಇಷ್ಟು 6 ತಿಂಗಳು ಕೆಲಸ ಹೋಯ್ತಲ್ಲ. ಸೊ ವೈಕುಂಠರಾಜು ಭಾಳ ಬೇಜಾರು ಮಾಡಿಕೊಂಡ್ರು, ಎಲ್ಲರ ಶ್ರಮ. ಯಾಕಂದರೆ GS ಸದಾಶಿವ ಅವ್ರನ್ನ ಕೂರಿಸ್ಕೊಂಡು ಮಾಡಿದ್ದು ಅಂತೆಲ್ಲ. ಕೊನೆಗೆ ಒಂದಾಯಿತು, ಹೇಗಾರು ಮಾಡಿದೆ. ವೈಕುಂಠರಾಜು ಹೇಳಿದ್ರು ನೀವೇ ಡೈರೆಕ್ಟ್ ಮಾಡಿಬಿಡಿ. ನಾನು ಹೇಳಿದೆ ನನಗೆ ಕಾದಂಬರಿ ಇಷ್ಟ ಇಲ್ಲ ಅಂತ, ನನಗೆ ಏನೇನು ಇಷ್ಟ ಇಲ್ಲ. ಅವಾಗ ನಾನು ಸುಬ್ಬಣ್ಣವ್ರಿಗೆ ಬರೆದೆ ಕಾಗದ, ಆಕ್ರಮಣ ಮಾಡಿ ಅಂತಾರೆ, ನಾನು ಘಟ್ಸಾದ ಮಾಡಿದ ಮೇಲೆ ಆಕ್ರಮಣ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ. ಸುಬ್ಬಣ್ಣವ್ರು ಹೇಳಿದರು, ಇಲ್ಲ ನೀನು ಈ ಆರಂಭದ ದೃಶ್ಯದಲ್ಲೇ ಹಂತ, ಇನ್ನು ಒಂದು ಸಿನಿಮಾ ಆಗಿದೆ ಅಷ್ಟರೊಳಗೆ ನೀನು ಅದು ಮಾಡಲ್ಲ ಇದು ಮಾಡಲ್ಲ ಅಂತ ನಿನಗೆ ಕಪ್ಪು ಚುಕ್ಕೆ ಬರುತ್ತೆ, ನಂದಲ್ಲ ಅಂಥೇಳಿ ಮಾಡಿಬಿಡು ಒಂದು ಸಿನಿಮಾ ಅಂತ. ಸೊ ನಾನು ಮಾಡಿದೆ. ಹಾಗಾಗಿ ಅದಾಗಿತ್ತು. ಹಾಗಾಗಿ ಮಾಡಿದಾಗ ಆ್ಯಕ್ಚುಲಿ ಮುಖ್ಯ ಪಾತ್ರಕ್ಕೆ ವೈಶಾಲಿ ಕಾಸ್ಟ್ ಮಾಡೋದು. ವೈಶಾಲಿ ಹೇಳಿದ್ದೆ, ಈ ಸಿನಿಮಾ ಮಾಡಬೇಡಿ, ಒಳ್ಳೆಯದಲ್ಲ, ಚೆನ್ನಾಗಿಲ್ಲ. ಬಟ್ ನನಗೆ ಅದರಿಂದ ಇದಾಯಿತು. ಬಟ್ ವೈಶಾಲಿಗೆ ಒಳ್ಳೆಯದಾಯ್ತು, ಯಾಕಂದರೆ ವೈಶಾಲಿ ಬೆಸ್ಟ್ ಆ್ಯಕ್ಟ್ರೆಸ್ ಅವಾರ್ಡ್ ಸಿಕ್ತು, ಸ್ಟೇಟ್ ಅವಾರ್ಡ್, ಅವ್ರಿಗೆ ಅವಾರ್ಡ್ ಸಿಕ್ತು. ಬೇರೆ ಅಂದರೆ ನಮಗೆ ಇದರಲ್ಲಿ ಅದು ಜಕಾರ್ತದಲ್ಲಿ ಸ್ಕ್ರಿಪ್ಟ್ ಅವಾರ್ಡ್ ಬಂತು, 2-3 ಕಡೆ ಅದಕ್ಕೆ ಅವಾರ್ಡ್ ಬಂತು, ಇಂಟರ್ನ್ಯಾಷನಲ್ ಅವಾರ್ಡು. ಬಟ್ ನನಗೆ ನಾನು ಭಾಳ ಖುಷಿ ಕೊಟ್ಟ ಸಿನಿಮಾ ಏನಲ್ಲ, ಯಾಕಂದರೆ ಮೊದಲನೇದಾಗಿ ಅದು ನನ್ನ ಸಿನಿಮಾ ಅಲ್ಲ. ನನ್ನ ಸಿನಿಮಾಗಳಿಗೆಲ್ಲ ನಾನೇ ಚಿತ್ರಕಥೆ ಬರ್ಕೊಳ್ಳೋದು. ಆದರೆ ಫಸ್ಟ್ ಟೈಮ್ ನನ್ನ ಒಂದು ಸಿನಿಮಾಕ್ಕೆ ನಾನು ಚಿತ್ರಕಥೆ ಬರೆದಿಲ್ಲ, ಅದು ಆಕ್ರಮಣ. GS ಸದಾಶಿವರವರ ಚಿತ್ರಕಥೆ ಭಾಳ ಚೆನ್ನಾಗಿತ್ತು. ಆದರೆ
ನನಗೇನಂದರೆ ನಿರ್ದೇಶಕನೇ ಚಿತ್ರಕಥೆ ಬರ್ಕೊಂಡಾಗ ಅವನಿಗೆ ಯಾಕೆ ಈ ತಿರುವುಗಳಿದೆ, ಯಾಕೆ ಈ ದೃಶ್ಯ ಇಲ್ಲಿದೆ, ಯಾಕೆ ಈ ಜಕ್ಸ್ಟಪೊಸಿಷನ್ ಇದೆ ಅಂತ ಅರ್ಥ ಆಗುತ್ತೆ. ಅದು ಹಾಗಲ್ಲ. ಹೌದು. ಬಟ್ ಒಂದು ಅಡ್ವಾಂಟೇಜ್ ಏನು ಅಂದರೆ ಜಿ ಎಸ್ ಸದಾಶಿವ ಒಂದು ಬಹಳ ವಿಚಿತ್ರವಾದಂಥ ಒಂದು ಸೆನ್ಸ್ ಆಫ್ ಹ್ಯೂಮರ್ ಇತ್ತು. ಭಾಳ ಒಳ್ಳೆಯ ಸೆನ್ಸ್ ಆಫ್ ಹ್ಯೂಮರ್. ಸಣ್ಣಕ್ಕೆ ಏನೋ ತಮಾಷೆ ಒಂದು ಮಾತು ಹೇಳ್ತಾನೆ, ಅದರೊಳಗೆ ಒಂದು ದೊಡ್ಡ ಒಂದು ಇನ್ಸೈಟ್ ಇರ್ತಿತ್ತು. ಆ ಥರದ ಕೆಲವು ಅದನ್ನೆಲ್ಲ ನನಗೆ ಅಡ್ವಾಂಟೇಜ್ ಆಯ್ತು. ಅದನ್ನೆಲ್ಲ ನೋಡೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ಜೊತೆಗೆ ಅವರೆಲ್ಲರೂ ಶೂಟಿಂಗ್ ಟೈಮಲ್ಲಿ ಇರ್ತಿದ್ರು. ಬಿ ವಿ ವೈಕುಂಠರಾಜ್ ಅವ್ರ ಜೊತೆಗೆ ಇರ್ತಾಯಿದ್ರು. ಸೊ ಒಡನಾಟ ಚೆನ್ನಾಗಿ ಬಂತು.